ನಮಸ್ಕಾರ ವೀಕ್ಷಕರೇ, ಇನ್ವೆಸ್ಟ್ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮನ್ನ ಎಲ್ಲರೂ ಮನೆ ಸೂರೆಗೊಳ್ಳುವಂತ ಮತ್ತೆ ಹೊಸ ವಿಶೇಷತೆ ಮತ್ತೆ ಆವಿಷ್ಕಾರದಲ್ಲಿರುವಂತ NWO ಕಮ್ಯುನಿಟಿ. ಸೊ ಈ ಒಂದು ಆರ್ಗನೈಸೇಷನ್ ಮುಂಚೂಣಿಯಲ್ಲಿದೆ, ವಿಶೇಷತೆ ಮತ್ತೆ ವಿಭಿನ್ನಗಳಿಂದ ಕೂಡಿದೆ. ಬನ್ನಿ, ಇಲ್ಲಿ ರಾಘವೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಏನ್ ಅನ್ಸುತ್ತೆ ಸರ್, ಏನು ಬೆಂಗಳೂರಲ್ಲಿ ನೀವು ಟ್ರಾಫಿಕ್ ಸಮಸ್ಯೆ ನೋಡಿ ಇರ್ತೀರಿ. ರೋಡಲ್ಲಿ ಜಾಗನೇ ಇರೋದಿಲ್ಲ, ಎಲ್ಲರೂ ಡೈಲಿ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ ಇದೊಂದು ಹೊಸ ಸೊಲ್ಯೂಷನ್. ಇಲ್ಲಿ ನಮ್ಮ ಪಿಲ್ಲರ್ ಮೇಲೆ ನಾವು ಟ್ರ್ಯಾಕ್ ಲೇ ಮಾಡಿ ನಾವು ಇದನ್ನು ಪವರ್ ಟೈಪ್ ಎಲೆಕ್ಟ್ರಿಕ್ ವೆಹಿಕಲ್ನ ರನ್ ಮಾಡ್ತಾ ಇರ್ತೀವಿ. ಇದು ಜನಸಾಮಾನ್ಯರಿಗೆ ತುಂಬ ಉಪಯೋಗ ಆಗುತ್ತೆ. ಅವರಿಗೆ ರೋಡದು ಟ್ರಾಫಿಕ್ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಜನಸಾಮಾನ್ಯರು ಬಹಳ ಆರಾಮಾಗಿ ಯೂಸ್ ಮಾಡ್ಬೋದು. ಅದು ಒಳಗೆ ಕನ್ನಡದಲ್ಲಿ ಎಲ್ಲ ಇರುತ್ತೆ. ಅವರು ಎಲ್ಲಿ ಹೋಗಬೇಕೋ ಅಲ್ಲಿ ಆ ಡೆಸ್ಟಿನೇಷನನ್ನು ಚೂಸ್ ಮಾಡ್ಬೋದು. ಪ್ಲಸ್ ಅಲ್ಲಿ ಹೋದ ಕೂಡಲೇ ಅವ್ರು ಸೀದಾ ಹಿಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ ಅವರು. ಸೊ ಇದರಲ್ಲಿ ಈಗ ಸದ್ಯಕ್ಕೆ 6 ಜನ ಕೂತ್ಕೊಳ್ಬೋದು. ಆಗ ಬೇರೆ ಬೇರೆ ಆಪ್ಷನ್ ಇದೆ. 6 ಜನ ಕೂತ್ಕೊಳ್ಳೋದು, 12 ಜನ ನಿಂತ್ಕೊಂಡು ಹೋಗೋದು. ಪ್ಲಸ್ ಇನ್ನು ದೊಡ್ಡ ಟ್ರ್ಯಾಕ್ ಹಾಕಿದರೆ ನಿಮಗೆ 12 ಜನ, 18 ಜನ, ಅಪ್ ಟು 18 ಜನ ಹೋಗಲಿಕ್ಕೆ ಆಗುತ್ತೆ. ಸೊ ಪ್ಲಸ್ ಇದು ಆನ್ ಡಿಮಾಂಡ್, ಅಂದರೆ ಬೇಕಾದಾಗ ಮಾತ್ರ ಬರುತ್ತೆ. ಪ್ಲಸ್ ಎಲ್ಲ ಇದು ಆಪರೇಷನ್ ಆಟೋನಮಸ್ ಆಗಿರುತ್ತೆ. ಸೊ ಯಾವಾಗ ಕಸ್ಟಮರ್ ಬರ್ತಾರೋ ಆಗ ಅದು ಬರುತ್ತೆ. ಕಸ್ಟಮರ್ ಇದನ್ನು ಏರ್ಪೋರ್ಟ್ ಇಂದ ಪಾರ್ಕಿಂಗ್ ಪ್ಲೇಸ್ ಇಲ್ಲ ಹೊರಗಡೆ ಬಸ್ ಸರ್ವಿಸ್ ಅಲ್ಲಿವರೆಗೆ, ಇಲ್ಲ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟಿವಿಟಿ ಆಗಿ, ಇಲ್ಲ ಮೆಟ್ರೋ ಫೀಡರ್ ಕನೆಕ್ಟಿವಿಟಿ, ಮೆಟ್ರೋದಿಂದ ಹತ್ತಿರದ ಬಸ್ ನಿಲ್ದಾಣ ಇಲ್ಲಾಂತಂದರೆ ರೈಲ್ವೆ ನಿಲ್ದಾಣಕ್ಕೆ ಕನೆಕ್ಟಿವಿಟಿಗೆ, ಆಟೋ ನಿಲ್ದಾಣ ಕನೆಕ್ಟಿವಿಟಿಗೆ ಈಸಿ ಆಗುತ್ತೆ. ಕಸ್ಟಮರ್ ಡೈರೆಕ್ಟ್ ಮೆಟ್ರೋ ಒಳಗಡೆಯಿಂದ ನಡಿಬೇಕು ಅಂತಿಲ್ಲ. ಈಗ ಏನು ಅರ್ಧ ಕಿಲೋಮೀಟರ್ ಇದು ಬಂದರೆ ಏನಾಗುತ್ತೆ, ಮೆಟ್ರೋದಿಂದ ಇಳಿದುಕೊಳ್ಳಿ ಡೈರೆಕ್ಟಾಗಿ ಅವರು ಇದನ್ನು ಹತ್ಕೊಂಡು ಸೀದಾ ಹೋಗ್ಬೋದು. ಅದು ಪ್ಲಸ್ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ತುಂಬ ಪಾಡು ಒಂದರಿಂದ ಒಂದು ಬರುತ್ತೆ. ಸೊ ಹಾಗೇನಾಗುತ್ತೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಒಂದು ಪಾಯಿಂಟ್ ಟು ಪಾಯಿಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಇದು ಎಲ್ಲಿ ಲಾಂಚ್ ಮಾಡ್ಬೇಕಂತಿದ್ರೆ ಇಲ್ಲಿವರೆಗೂ ಎಲ್ಲಿ ಎಲ್ಲರೂ ಲಾಂಚ್ ಮಾಡಿದ್ದೀರಾ? ಯಾವ ತರ? ಇನ್ನೂ ಲಾಂಚ್ ಮಾಡಿಲ್ಲ. ಇದು ಇನ್ನು ಫಾರಿನ್ ಕಂಟ್ರಿಯಲ್ಲಿ ಇದೆ ಅಷ್ಟೇ. ಲಂಡನ್, ದುಬೈ, ಸೌತ್ ಕೊರಿಯಾದಲ್ಲಿದೆ. ಮುಂದೆ ಅದನ್ನು ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮ್, ನಮ್ಗೆ ಗೊತ್ತಿದ್ದಾಗ ನಾವು ಫಸ್ಟ್ ಟೈಮ್ ಇದನ್ನು ಲಾಂಚ್ ಮಾಡಲಿಕ್ಕೆ ಈ ವರ್ಷ ಮಾಡ್ತಾ ಇದ್ವಿ. ಇದು ಯೂನಿವರ್ಸಿಟಿ ಒಳಗೆ ಲಾಂಚ್ ಮಾಡ್ಬೋದು. ಪ್ಲಸ್ ದೊಡ್ಡ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಲಾಂಚ್ ಮಾಡ್ಬೋದು ಇದನ್ನು. ಏರ್ಪೋರ್ಟ್ ಪ್ಲಸ್ ಮೆಟ್ರೋ ಫೀಡರ್ಸ್, ಗೌರ್ಮೆಂಟ್ ಮ್ಯೂಸಿಯಮ್ಸ್, ಪ್ಲಸ್ ಝೂ ಅಂತ, ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಎಲ್ಲ ಕಡೆ ಇದ್ದದ್ದು ಸ್ಕೋಪ್ ಇದೆ ಸರ್ ಇದಕ್ಕೆ. ಸೊ ಇದು ಅವರ ಒಂದು ಮಾತಾಗಿತ್ತು ಅಂತಾನೆ ಹೇಳ್ಬೋದು. ರಾಘವೇಂದ್ರ ಅವರ ಮಾತು ತುಂಬಾ ವಿಶೇಷ ಮತ್ತು ಅರ್ಥಗರ್ಭಿತವಾಗಿ ಒಳ್ಳೆ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿರುವಂತ ಒಂದು ಇದು. ಬೇರೆ ಟೆಕ್ನಾಲಜಿ ಆಲ್ಮೋಸ್ಟ್ ಬೇರೆ ದೇಶಗಳಲ್ಲಿ ಇರೋದನ್ನ ಬ್ಯಾಂಗ್ಳೂರು ಮತ್ತೆ ಇಂಡಿಯಾದಲ್ಲೂ ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಮುಂಬರುವ ದಿನಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗಿ ನಮ್ಮ ಮೆಟ್ರೋ ಸ್ಟೇಷನ್ಸ್ ಆಗಿರ್ಬೋದು, ನಮ್ಮ ಏರ್ಪೋರ್ಟ್ಸ್, ಅವ್ರು ಹೇಳ್ದಂಗೆ ಹಲವಾರು ವಿಷಯಗಳನ್ನ ಹೇಳಿದ್ರು. ಆ ವಿಚಾರ ಕುರಿತು ಆಲ್ಮೋಸ್ಟ್ ಮುಂಬರುವ ದಿನಗಳಲ್ಲಿ ಇದೇನಾದ್ರೂ ಬಂತು ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗುವ ಒಂದು ನಿರೀಕ್ಷೆ ಇದೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.